ಈಗ ಆಕ್ಸಿಅಸಿಟಿಲಿನ್ ಲೈಟಿಂಗ್ ಬಗ್ಗೆ ನೋಡೋಣ. ಗ್ಯಾಸ್ ಸಿಲಿಂಡರ್ಗಳನ್ನು ತೆರೆಯಿರಿ ಮತ್ತು ರೆಗ್ಯುಲೇಟರ್ಗಳ ಮೇಲೆ ಗ್ಯಾಸ್ ಪ್ರೆಷರನ್ನು ಹೊಂದಿಸಿ. ಆಕ್ಸಿಜನ್ ಪ್ರೆಷರ್ 1.6 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ಅಸೆಟಿಲಿನ್ ಪ್ರೆಷರ್ 0.15 ಕಿಲೋಗ್ರಾಂ ಪರ್ ಸ್ಕ್ವೇರ್ ಸೆಂಟಿಮೀಟರ್ಗೆ ಹೊಂದಿಸಿ. ಆಕ್ಸಿಜನ್ ಸಿಲಿಂಡರ್ಗಳ ಅನಿಲ ಒತ್ತಡವನ್ನು ಅಗತ್ಯವಿರುವ ಪ್ರೆಷರ್ಗೆ ತಗ್ಗಿಸಲು ಮತ್ತು ಬ್ಲೋಪೈಪ್ಗೆ ಸ್ಥಿರ ಪ್ರಮಾಣದಲ್ಲಿ ಆಕ್ಸಿಜನ್ ಹರಿವನ್ನು ನಿಯಂತ್ರಿಸಲು ಆಕ್ಸಿಜನ್ ಪ್ರೆಷರ್ ರೆಗ್ಯುಲೇಟರ್ ಅನ್ನು ಬಳಸಲಾಗುತ್ತದೆ. ಥ್ರೆಡೆಡ್ ಕನೆಕ್ಷನ್ಗಳು ಬಲಗೈ ಥ್ರೆಡೆಡ್ ಆಗಿದೆ. ಸಿಲಿಂಡರ್ ಗ್ಯಾಸ್ ಪ್ರೆಷರ್ ಅನ್ನು ಅಗತ್ಯವಿರುವ ಪ್ರೆಷರ್ಗೆ ತಗ್ಗಿಸಲು ಮತ್ತು ಬ್ಲೋಪೈಪ್ಗೆ ಸ್ಥಿರ ಪ್ರಮಾಣದಲ್ಲಿ ಅಸೆಟಲಿನ್ ಗ್ಯಾಸ್ ಹರಿವನ್ನು ನಿಯಂತ್ರಿಸಲು ಅಸೆಟಿಲಿನ್ ಪ್ರೆಷರ್ ರೆಗ್ಯುಲೇಟರ್ ಅನ್ನು ಬಳಸಲಾಗುತ್ತದೆ. ಥ್ರೆಡೆಡ್ ಕನೆಕ್ಷನ್ಗಳು ಎಡಗೈಯಲ್ಲಿವೆ. ಅಸೆಟಿಲಿನ್ ರೆಗ್ಯುಲೇಟರ್ ಅನ್ನು ತ್ವರಿತವಾಗಿ ಗುರುತಿಸಲು ಬಟ್ನ ಮೂಲೆಗಳಲ್ಲಿ ಗೆರೆ ಹಾಕಿರಲಾಗಿರುತ್ತದೆ. ನಂತರ ಅಸೆಟಲಿನ್ ನಿಯಂತ್ರಣ ವಾಲ್ವನ್ನು 1/4 ತೆರೆಯಿರಿ. ಬ್ಲೋಪೈಪ್ ಅನ್ನು ಆನ್ ಮಾಡಿ ಮತ್ತು ಸ್ಪಾರ್ಕ್ ಲೈಟರ್ ಬಳಸಿ ಬೆಂಕಿ ಹೊತ್ತಿಸಿ. ವಾತಾವರಣದ ಗಾಳಿಯಲ್ಲಿ ಆಕ್ಸಿಜನ್ ಅನ್ನು ಬಳಸಿಕೊಂಡು ಅಸೆಟಲಿನ್ ಸುಡುತ್ತದೆ. ಸ್ಪಾರ್ಕ್ ಲೈಟರ್ ಹೊರತುಪಡಿಸಿ ಬೆಂಕಿಯ ಬೇರಾವುದೇ ಮೂಲವನ್ನು ಎಂದಿಗೂ ಬಳಸಬೇಡಿ. ಈಗ ಫ್ಲೇಮನ್ನು ಗಮನಿಸಿ ಮತ್ತು ಬ್ಲೋಪೈಪ್ನ ಆಕ್ಸಿಜನ್ ನಿಯಂತ್ರಣ ವಾಲ್ವನ್ನು ತೆರೆಯುವ ಮೂಲಕ ಆಕ್ಸಿಜನ್ ಸೇರಿಸಿ. ಈಗ ನೋಝಲ್ ತುದಿಯಲ್ಲಿ ಪ್ರಕಾಶಮಾನವಾದ ವೈಟ್ ಕೋನ್ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆಕ್ಸಿಜನ್ ಮತ್ತು ಅಸೆಟಿಲಿನ್ ಅನುಪಾತದ ಆಧಾರದ ಮೇಲೆ 3 ವಿಭಿನ್ನ ರೀತಿಯ ಫ್ಲೇಮ್ಗಳು ಇವೆ. ನ್ಯೂಟ್ರಲ್ ಫ್ಲೇಮ್, ಆಕ್ಸಿಡೈಸಿಂಗ್ ಫ್ಲೇಮ್, ಕಾರ್ಬರೈಸಿಂಗ್ ಫ್ಲೇಮ್. ಆಕ್ಸಿಜನ್ ಮತ್ತು ಅಸೆಟಿಲಿನ್ ಅನ್ನು ಬ್ಲೋಪೈಪ್ನಲ್ಲಿ ಸಮಾನ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆ ಮತ್ತು ಸಂಪೂರ್ಣ ದಹನವು ಈ ಫ್ಲೇಮ್ನಲ್ಲಿ ನಡೆಯುತ್ತದೆ. ಈ ಫ್ಲೇಮ್ ಮೂಲ ಲೋಹ ಅಥವಾ ವೆಲ್ಡ್ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ. ಅಂದರೆ ಲೋಹವು ಆಕ್ಸಿಡೀಕರಣಗೊಳ್ಳುವುದಿಲ್ಲ ಮತ್ತು ಲೋಹದೊಂದಿಗೆ ಪ್ರತಿಕ್ರಿಯಿಸಲು ಕಾರ್ಬನ್ ಲಭ್ಯವಿರುವುದಿಲ್ಲ. ನ್ಯೂಟ್ರಲ್ ಫ್ಲೇಮ್ ಸರಿಹೊಂದಿಸಲು ವೈಟ್ ಕೋನ್ ಅನ್ನು ಸ್ಪಷ್ಟ ಮತ್ತು ದುಂಡಗೆ ಮಾಡಲು ಸಾಕಷ್ಟು ಆಕ್ಸಿಜನ್ ಸೇರಿಸಿ. ಆಕ್ಸಿಡೈಸಿಂಗ್ ಫ್ಲೇಮ್. ನ್ಯೂಟ್ರಲ್ ಫ್ಲೇಮ್ಗೆ ಸೇರಿಸಲಾದ ಹೆಚ್ಚುವರಿ ಆಕ್ಸಿಜನ್ ಆಕ್ಸಿಡೈಸಿಂಗ್ ಪ್ರಕಾರದ ಫ್ಲೇಮನ್ನು ಸೃಷ್ಟಿಸುತ್ತದೆ. ಆಕ್ಸಿಡೈಸಿಂಗ್ ಫ್ಲೇಮ್ ಇತರ 2 ಫ್ಲೇಮ್ಗಿಂತ ಹೆಚ್ಚು ಬಿಸಿಯಾಗಿರುತ್ತದೆ. ಆಕ್ಸಿಡೈಸಿಂಗ್ ಫ್ಲೇಮನ್ನು ಸರಿಹೊಂದಿಸಲು ನ್ಯೂಟ್ರಲ್ ಫ್ಲೇಮ್ನಿಂದ ಅಸೆಟಲಿನ್ ಹರಿವನ್ನು ಕಡಿಮೆ ಮಾಡಿ. ಕಾರ್ಬರೈಸಿಂಗ್ ಫ್ಲೇಮ್ ಬ್ಲೋಪೈಪ್ನಿಂದ ಆಕ್ಸಿಜನ್ಗಿಂತ ಹೆಚ್ಚಿನ ಅಸೆಟಲಿನ್ ಅನ್ನು ಪಡೆಯುತ್ತದೆ. ಕಾರ್ಬರೈಸಿಂಗ್ ಫ್ಲೇಮನ್ನು ಸರಿಹೊಂದಿಸಲು ಫ್ಲೇಮನ್ನು ನ್ಯೂಟ್ರಲ್ಗೆ ಹೊಂದಿಸಿ ಮತ್ತು ನಂತರ ಅಸೆಟಲಿನ್ ಅನ್ನು ಸೇರಿಸಿ. ಕತ್ತರಿಸುವ ಸಮಯದಲ್ಲಿ ಬ್ಲೋಪೈಪ್ ಅನ್ನು ನಿರಂತರವಾಗಿ ಬಳಸಿದಾಗ ಮೆಟಲ್ ಪಾರ್ಟಿಕಲ್ಸ್ ಅಥವಾ ಸ್ಪ್ಯಾಟರ್ಸ್ ನೋಝಲ್ನಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. ಇದನ್ನು ತೆಗೆದುಹಾಕಲು ನೋಝಲ್ ಕ್ಲೀನರ್ ಅನ್ನು ಬಳಸಲಾಗುತ್ತದೆ. ವಿಶೇಷ ಟಿಪ್ ಕ್ಲೀನರ್ ಅನ್ನು ಟಾರ್ಚ್ ಕಂಟೇನರ್ನೊಂದಿಗೆ ಸರಬರಾಜು ಮಾಡಲಾಗುತ್ತದೆ. ಪ್ರತಿ ತುದಿಗೆ ಒಂದು ರೀತಿಯ ಡ್ರಿಲ್ ಮತ್ತು ಮೃದುವಾದ ಫೈಲ್ ಇರುತ್ತದೆ. ತುದಿಯನ್ನು ಸ್ವಚ್ಛಗೊಳಿಸುವ ಮೊದಲು ಸರಿಯಾದ ಡ್ರಿಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ತಿರುಗಿಸದೆ ತುದಿಯ ಮೂಲಕ ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಿ. ಕೆಲಸದ ಕೊನೆಯಲ್ಲಿ ಪ್ಲಾಂಟ್ ಮುಚ್ಚಲು ಮೊದಲು ಅಸೆಟಲಿನ್ ಸಿಲಿಂಡರ್ ವಾಲ್ವ್ ಮುಚ್ಚಿ, ನಂತರ ಆಕ್ಸಿಜನ್ ಸಿಲಿಂಡರ್ ವಾಲ್ವ್ ಮುಚ್ಚಿ. ಈಗ ಬ್ಲೋ ಪೈಪ್
ಅಸಿಟಲಿನ್ ವಾಲ್ವ್ ಮತ್ತು ಆಕ್ಸಿಜನ್ ವಾಲ್ವ್ ತೆರೆಯಿರಿ ಮತ್ತು ಎಲ್ಲ ಗ್ಯಾಸ್ ಪ್ರೆಷರನ್ನು ಬಿಡುಗಡೆ ಮಾಡಿ. ರೆಗ್ಯುಲೇಟರ್ಗಳ ಮೇಲಿನ ಎರಡೂ ಪ್ರೆಷರ್ ಗೇಜ್ಗಳು 0 ಎಂದಾಗಬೇಕು. ನಂತರ ಸ್ಕ್ರೂ ಹೊಂದಿಸುವ ಮೂಲಕ ಅಸೆಟಲಿನ್ ಮತ್ತು ಆಕ್ಸಿಜನ್ ರೆಗ್ಯುಲೇಟರ್ ಪ್ರೆಷರನ್ನು ಬಿಡುಗಡೆ ಮಾಡಿ. ಈಗ ಬ್ಲೋ ಪೈಪ್, ಅಸೆಟಲಿನ್ ವಾಲ್ವ್ ಮತ್ತು ಆಕ್ಸಿಜನ್ ವಾಲ್ವನ್ನು ಮುಚ್ಚಿ. Recap. ರೆಗ್ಯುಲೇಟರ್ಸ್ ಮೇಲೆ ಗ್ಯಾಸ್ ಒತ್ತಡಗಳನ್ನು ಹೊಂದಿಸಿ. ಅಸೆಟಲಿನ್ ರೆಗ್ಯುಲೇಟರ್ ಅನ್ನು ತ್ವರಿತವಾಗಿ ಗುರುತಿಸಲು ಬಟ್ನ ಮೂಲೆಗಳಲ್ಲಿ ಗೆರೆ ಹಾಕಿರಲಾಗುತ್ತದೆ. ಸ್ಪಾರ್ಕ್ ಲೈಟರ್ ಬಳಸಿ ಬೆಂಕಿ ಹೊತ್ತಿಸಿ. ಆಕ್ಸಿಜನ್ ಮತ್ತು ಅಸೆಟಲಿನ್ ಅನುಪಾತದ ಆಧಾರದ ಮೇಲೆ 3 ವಿಭಿನ್ನ ರೀತಿಯ ಫ್ಲೇಮ್ಗಳು. ಸರಿಯಾದ ಡ್ರಿಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಸರಿಸಿ. ತುದಿಯ ಮೂಲಕ ಮೇಲಕ್ಕೆ ಮತ್ತು ಕೆಳಕ್ಕೆ ತಿರುಗಿಸಬೇಡಿ. ಪ್ಲಾಂಟ್ ಮುಚ್ಚಲು ಮೊದಲು ಅಸೆಟಲಿನ್ ಸಿಲಿಂಡರ್ ವಾಲ್ವ್ ಮುಚ್ಚಿ, ನಂತರ ಆಕ್ಸಿಜನ್ ಸಿಲಿಂಡರ್ ವಾಲ್ವ್ ಮುಚ್ಚಿ.